ಸೊ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ವಿಶೇಷ ಏನು ಅಂತ ಅಂದರೆ, ಬಾಯ್ಸ್ ಔಟಿಂಗ್ ಹೋಗ್ತಾ ಇದ್ವಿ ಒಂದು ರೆಸಾರ್ಟ್ಗೆ. ಸೊ ಬಂದು ಹರ್ಷದು ಬರ್ಡೇ, ಎಲ್ಲರಿಗೂ ತೋರಿಸ್ತೀನಿ, ಮೀಟ್ ಮಾಡಿಸ್ತೀನಿ. ಆಮೇಲೆ ಅಂಕಿತ್ ಈಸ್ ಗೋಯಿಂಗ್ ಟು ಜರ್ಮನಿ. ಸೊ ಅವನದು ಸೆಂಡ್ ಆಫ್ ಪಾರ್ಟಿ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಬಾಯ್ಸ್ ಮೀಟಪ್ ಆಗ್ತಾಯಿದ್ದೀವಿ. ತೋರಿಸ್ತೀನಿ ಏನೇನು ಮಜಾ ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್. ಓ ಏನು ಬಿಸಿಲು ಮರೆಯ ನೋಡಿ, ನನ್ನ ಕಾರ್ ಇಲ್ಲೇ ನಿಂತಿದೆ. ಹೇಮಂತ್ ಮನೆಗೆ ಹೋಗ್ಬೇಕು, ಗಿಂಬಲ್ ಮರೆತುಬಿಟ್ಟಿದ್ದೆ. ಸೊ ಹೋಗೋಣ. ಎಸ್ ಸರ್, ಗೋ. ಹೇಮಂತ್ ಬರ್ತಾನೆ ಅಂದರೆ ವಿಕ್ಕಿ ಬಂದಿದ್ದಾನೆ, ಓಲಾ ರೈಡರ್. ಹ್ಞೂ ಹೇಳಿದ್ದೀನಿ ಓಲಾ ಊಬರ್ ಮಾಡು ಅಂತ, ಮಾಡಲ್ಲ ಅಂತ. ಹಾಂ ಆಯ್ ಅಂದ್ಬಿಡು. ನಾನು ವಿಕ್ಕಿ ಅಂತ, ಕಾಮುಕ ಸಾರಿ ರಸಿಕಾ. ಗೈಸ್, ನಾವು ಮಾತಾಡ್ತಾ ಇರೋದೆಲ್ಲ ತಮಾಷೆಗಾಗಿ, ಸೀರಿಯಸ್ ಆಗಿ ತಗೋಬಿಡಿ. ತುಂಬ ಒಳ್ಳೆ ಹುಡುಗ, ಮನೇಲಿ ಹುಡುಗಿ ಹುಡುಕ್ತಾರೆ. ಯಾರಾದ್ರು ಫ್ರೀ ಇದ್ರೆ ಮದುವೆ ಆಗೋಕ್ಕೆ ಪ್ಲೀಸ್ ಕಾಂಟ್ಯಾಕ್ಟ್ ವಿಕ್ಕಿ. ಸೊ ಇವತ್ತಿನ ಡ್ರೈವರು ನಮ್ಮ ಹೇಮಂತ, ಒಂದು ಆರಾಧ್ಯ ಗಾಡಿ ತೆಗಿತಾವನೆ. ರಮ್ಮ ಇಲ್ಲೇ ನಿಂತ್ಕೊ ಬೈತಾವ್ರೆ ಅಲ್ಲ ಆಂಟಿ? ಬರ್ಡೇ ಬಾಯ್, ಹ್ಯಾಪಿ ಬರ್ಡೇ. ಯಶವಂತ್, ಹಾಯ್ ಮ್ಯಾನ್. ಪ್ರಜ್ವಲ್, ಹಾಯ್ ಬ್ರೋ. ಹಾಯ್ ಹಾಯ್ ಮನೀಶ್. ಇವನೇ ಹೋಗ್ತಾ ಇರೋದು ಜರ್ಮನಿಗೆ, ತೊಲಗ್ತಾವನೆ ನೋಡಿ. ನಾವು ಅನ್ಕೇಳಿದ್ರೆ ಟ್ರೈನ್ ಕೊಟ್ಟು ಕಳಿಸಿದ್ದಾರೆ, ಬಟ್ ಫ್ರೀ ಅಂತೂ ಅಲ್ಲ, 1000 ರೂಪಾಯಿ ಕಾಸು ಇಸ್ಕೊಂಡಿದ್ದಾರೆ. 1000 ರೂಪಾಯಿ ನೋಡಿ. ಗೈಸ್ ಎಲ್ಲ ಪ್ಯಾಕ್ ಆಗಿದೆ. ಮಚ್ಚ ಏನೇನು ತಗೊಂಡಿದ್ಯಾ? ಏನೇನು ಬೇಕು ಎಲ್ಲ ತಗೊಂಡಿದ್ದೀನಿ ಮಚ್ಚ, ಫುಲ್ ಸಾರ್ಟೆಡ್. ಒಂದು ದಿನಕ್ಕೆ ಎಷ್ಟಾಗಬೇಕು ಅಷ್ಟು ತೊಗೊಂಡಿದ್ದೀನಿ. ಎಷ್ಟು ಸಾವಿರ ಖರ್ಚಾಯ್ತು? 27,000. ತೀರ್ಥ ಎಲ್ಲರೂ ತೀರ್ಥಗಳು ತೊಗೊಂಡಿದ್ದಾರೆ. ನಮ್ಮ ತೀರ್ಥ ಇಲ್ಲೇ ಇದೆ ನೋಡಿ. ಎಸ್, ದಿಸ್ ಇಸ್ ವಾಟ್ ಐ ಡ್ರಿಂಕ್. ಚಾ ಎಷ್ಟು ಬಾಟ್ಲು ತಗೊಂಡಿರೋದು ಸರ್ ಲೆಕ್ಕ ಕೊಟ್ಬಿಡು. 12 ಬಾಟ್ಲು ಹಾಟ್ ಡ್ರಿಂಕ್ಸ್, ಹಾಂ. ಆಮೇಲೆ 2.5 ಕೇಸ್ ಬಿಯರ್, ಹಾಂ. ಆಮೇಲೆ ಇನ್ನೇನು ಅಷ್ಟೇ. ನಿನ್ನ 4 ಮಾನ್ಸ್ಟ್ರು, ನನ್ನ 4 ರೆಡ್ ಬುಲ್. ನಾವಿಬ್ರು ಅದೇ ಕುಡಿಯೋದು ಗೈಸ್. ನಾನು ಮಾನ್ಸ್ಟರ್ ಕುಡಿತೀನಿ, 100 ಇರಪ್ಪ. ಯಾವುದೋ ಅದು ನಾವು ಹೋಗ್ತಾ ಇರೋ ರೆಸಾರ್ಟು ಜಂಗಲ್ ಫ್ಲೇರ್ಸ್ ಅಂತ ರೆಸಾರ್ಟ್ ಹೋಗ್ತಾ ಇರೋದು. ಎಷ್ಟು ಕಿಲೋಮೀಟರ್ದಿಂದ ಮೈಸೂರಿಂದ? ಮೈಸೂರಿಂದ 30 ಕಿಲೋಮೀಟರ್ಸ್. ಮೈಸೂರಿಂದ 30 ಕಿಲೋಮೀಟರ್ಸ್ ಅಷ್ಟೇ. ಇವರಿಬ್ರು ರೇಸ್ ಹೊಡಿತಾ ಇರೋದು ನೋಡಿದ್ರೆ ಅರ್ಧ ಗಂಟೆಲಿ ಕರ್ಕೊಂಡು ಹೋಗ್ತಾರೆ ಫುಲ್ಲು. ಅಂತೂ ಗೈಸ್, ಜಂಗಲ್ ರೀಚ್ ಆಗಿದ್ದೀವಿ. ಜಂಗಲ್ ಫ್ಲೇರ್ ರೆಸಾರ್ಟ್. ಫುಲ್ ಕಾಡು. ಹೆಂಗಿತ್ತು ಮಚ್ಚ ಡ್ರೈವು ಬಿಸಿಲಲ್ಲಿ? ರೋಡ್ ಚೆನ್ನಾಗಿಲ್ಲ ಸ್ವಲ್ಪ. ಬುಕ್ ಮಾಡಿದ್ರು ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಜರ್ಮನಿಗೆ ಹೋಗ್ಬೇಕಣ್ಣ ನೀನು. ಗೈಸ್ ಇಲ್ಲಿ ನೋಡಿ, ಇಲ್ಲಿ 10 ಮಿನಿಟ್ ಇಳಿಯಾಗೈತಲ್ಲ ಅಂತ ಅಂಕಿತ್ ಒಂದು ಸ್ಟೆಪ್ ಹಾಕ್ತದೆ. ಹಣ ಬಂದ್ರೆ ಗೇಟ್ ತೆಗಿತೀವಿ. ಚಂದನ್ ತಗೋಬರ ಚಂದನ್ ನೋಡು. ಸುಮ್ಮನೆ ಇರೋ, ಎಲ್ಲ ನೋಡಿದ್ರು ಸುಮ್ಮನೆ ಇರೋ. ವರ್ಷ ಎಲ್ಲ ಕಿಂಗ್ ಎಲ್ಲ ತೋರ್ಸಿಂದಾಡ. ಏನ ಅವ್ರಿಬ್ರು ಬರ್ಗೆಟ್ ಇರೋರು ಟೀ ಶರ್ಟ್ ಕೊಟ್ಟಿಲ್ಲ ಮನೇಲಿ. 10 ವರ್ಷದ ಹಳೆ ಟೀ ಶರ್ಟ್ಗಳು ಹಾಕೊಂಡ್ ಬಂದವ್ರು. RCB ಫ್ಯಾನ್ಸ್ ಅಂತ ಯೋಗ್ಯತೆ ಇಲ್ಲ. ಸೊ ಬಂದಿದ್ದೀವಿ ರೆಸಾರ್ಟ್ಗೆ. ಈಗೆಲ್ಲ ಚೆಕ್ ಇನ್ ಮಾಡಿ ಎಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಪೂಲ್ಗೆ ಬೀಳೋದಲ್ಲನೇ ಈಗ. ಸೊ ಗೈಸ್ ಬನ್ನಿ ತೋರಿಸ್ತೇನೆ ರೂಮ್ ಟೂರ್ಸ್ ಹೆಂಗಿದೆ ಅಂತ. ನಾವು ಫುಲ್ ವಿಲ್ಲ ನಮಗೆ ಕೊಟ್ಟಿದ್ದಾರೆ. ಇದೆಲ್ಲ ಆರ್ಗನೈಸರ್ ಬಂದು ಇಲ್ಲಿ
ಇವನೇ ಆರ್ಗನೈಸರು. ನಮಸ್ತೆ. ಇವನ್ನೆಲ್ಲ ಬುಕ್ ಮಾಡಿರೋದು. ಸೊ ನೋಡಿ ಇಲ್ಲಿ ಫುಲ್ಲು ವ್ಯೂ ಹಿಂಗಿದೆ ನೋಡಿ ಮೇಲ್ಗಡೆಯಿಂದ. ಏನೋ ಕಾಣ್ತಿಲ್ಲ, ಬಿಸಿಲು ಗೊತ್ತೈತೆ. ಇದು ಮಳೆ ಬಂದ್ರೆ ಹೆಂಗೆ ಬೇಕಾಗಿ ಬೆಳುತ್ತೆ. ತೊಟ್ಟಿ ಮನೆ ಫೀಲ್ಸ್. ತೊಟ್ಟಿ ಮನೆ ಫೀಲ್ಸ್ ಅಂತೇನಿಲ್ಲ. ಇದು ನಮ್ಮ ರೂಮ್. ಸೊ ಇಲ್ಲೇ ನಾವು ಉಳ್ಕೊಳ್ಳೋದು ಇವತ್ತು. ಆಯ್ತು ಬಿಡ, ಒಂದು ಸತಿ ಆಗಿದೆ ಅಷ್ಟೇ ಮಿಸ್ಟೇಕು. ಅಷ್ಟೇ ನೋಡಿ, ಫುಲ್ ನಶೆ ಆಗ್ಬಿಟ್ಟು ಸಾಯ್ತವನೇ. CSK versus RCB match ಇದೆ. We all have joined here to celebrate the RCB's victory. Cheers for that. RCB ಮತ್ತೆ CSK ಮ್ಯಾಚ್ ನೋಡೋಕ್ಕೆ ನಾವು ಎಷ್ಟೋ 50,000 ಆಲ್ಮೋಸ್ಟ್ 50ರಿಂದ 60,000 ಖರ್ಚು ಮಾಡಿದ್ವಿ. ಅಪ್ಪನ್ ನೋಡ್ತಿರ್ಬೋದು ನೀವು, ಬ್ಲೂ ಕಲರ್ ಇದೆ. ರೆಡ್ ಆಗುತ್ತಾ ಅದು? ನೆಕ್ಸ್ಟ್ ರೆಡ್ ಆಗುತ್ತಾ? ನಿಜ ರೆಡ್ ಆಗುತ್ತಾ? ಇಲ್ಲಿ ನೋಡಿ, ಇಲ್ಲಿ ವಾಯ್ಸ್ ಚಪ್ಲಿ ಇವನು ಒಂದು ಚಪ್ಲಿ ಸುಡ್ತಾ ಇದೆ, ಅದರಿಂದ ಸ್ವಲ್ಪ ಶೇರಿಂಗ್ ಅಲ್ಲಿ ಇದೀವಿ ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ಸಮ್ಮರ್. ಸೊ ಬನ್ನಿ ಬಾಯ್ಸ್. ಆಕ್ಸಿಡೆಂಟ್ ಆಗೋ ರೆಡಿಯಾಗಿ 3 ಗೋ. ಎಲ್ಲ ಮಲ್ಕೊಂಡು ಒಂದು ಕ್ವಿಕ್ ಪವರ್ ನಾವ್ ಹಾಕೊಂಡು ಈಗ CSK ಮತ್ತೆ RCB ಮ್ಯಾಚ್ ನೋಡಕ್ ಕೂತಿದ್ದೀವಿ. ನಾವು ಏನಕ್ಕೆ ಬಂದಿದ್ದೀವಿ ಅದನ್ನ ಆ ಕೆಲಸ ಮಾಡ್ತಾ ಇದ್ದೀವಿ ಈಗ. ಎಲ್ಲರೂ ಫುಲ್ ಕ್ವಾಟ್ಲೆ ಮಾಡ್ತಾ ಇದ್ದಾರೆ, ಫುಲ್ ಆನ್. ಫುಲ್ ರೆಸಾರ್ಟಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ, ನಾವಿಷ್ಟೇ ಜನ ಬಾಯ್ಸ್. ಒಂದು 12 ಮೆಂಬರ್ಸ್ ಬಾಯ್ಸ್ ಇದ್ದೀವಿ ಅಷ್ಟೇ. ಸೊ ಮ್ಯಾಚ್ ಮುಗಿದಿದೆ. 20 overs 196 ರನ್ಸ್, 197 ಟಾರ್ಗೆಟು. ಈ ಬ್ಲಾಗ್ ಬರೋಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಎಷ್ಟು ಟಾರ್ಗೆಟು, ಯಾರು ವಿನ್ ಆಗಿರ್ತಾರೆ ಅಂತ. ಬಟ್ ಫನ್ ನೋಡಿ, ಫನ್ ಈಸ್ ಓವರ್ಲೋಡೆಡ್ ವಿತ್ ಆಲ್ ದ ಬಾಯ್ಸ್. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. RCB ವಿನ್ ಆಗಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ RCB ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮಗ ಏನೇ ಆಗಲಿ CSK ಈ ಸಲ ಕಪ್ ನಮ್ದೆ. ಈ ಸಲಿನೂ ಕಪ್ ನಮ್ದೆ. ನಾವು CSK ಫ್ಯಾನ್ಸ್, ಅವರು RCB ಫ್ಯಾನ್ಸ್. A few moments later. ಗೈಸ್ ಗುಡ್ ಮಾರ್ನಿಂಗ್, ವೆರಿ ಗುಡ್ ಆಫ್ಟರ್ನೂನ್. 12 ಗಂಟೆ ಆಗಿದೆ. ಎಲ್ಲ ಫುಲ್ಲು ಕ್ರೇಜಿಯಾಗಿ ಟಯರ್ಡ್ ಆಗಿದ್ದಾರೆ ಬಾಯ್ಸು. ಬೆಳಗಾನ ಪಾರ್ಟಿ ಮಾಡಿ ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ ರೆಸಾರ್ಟಿಂದ. ನಡೀಲಿ, ಕಣ್ಣೇ ಬಿಡೋಕ್ಕಾಯ್ತಲ್ಲ ಇವನಿಗಂತೂ. ಹಾಂ, ಅಲ್ಲಿ ನಡೀಲಿ, ಎಲ್ಲ ನಡೀಲಿ. ಹೆಂಗೆ ಕೂತವ್ರೆ ಅಣ್ಣ, ಈಗ ಎದ್ದವ್ರೆ, ಅಲ್ಲೂ ಬುಜ್ಜಿಲ್ಲ. ನೋಡಿಲಿ ಕುಂಡಾಪಿ. ಎಲ್ಲ ಅಪ್ಡೇಟು ವೀಡಿಯೋದಲ್ಲಿ ನೋಡಿದ್ದೀರ ಅನ್ಕೋತೀನಿ. ಸೊ ಈಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ವಾಯ್ಸ್ ಕಾಸು ನೋಡಿಲಿ, ಫುಲ್ ಕಾಸು. ಬನ್ನಿ.